ಯಾರೋ ಸಂಗಡ ಬಾಹುವರಿಲ್ಲ. ಹೌದು ಯಾರೋ ಸಂಗಡ ಬಾಹುವರಿಲ್ಲ. ಹೌದೌದ್ರಿಪ್ಪ. ಸುತ್ತಲೂ ಕುಳಿತ ಬಂಧು ಮಿತ್ರರೆಲ್ಲ ಹೊತ್ತಾಯಿತು ಹೊರಗೆ ಹಾಕೆನ್ನುವರು. ಹೌದು ಹಿತ್ತಲದ ಕಸಕ್ಕಿಂತ ಕಡೆಯಾಯಿತಿ ಜನ್ಮ. ಹಾ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಾಡುವರು ಅಂತ ಹೇಳಿದ್ರು ಕನಕದಾಸರು. ಇದೇ ಮಾತು ಯಾಕೆ ಹೇಳಿದ್ರಿಪ್ಪ ಅವರು? ಯಾಕೆ ಹೇಳ್ಯಾರಪ್ಪ ಅಂತ ಕೇಳಿದ್ರ, ಯಾಕೆ ಹೇಳಿರಿ ಸರ? ಈ ಮಾನವನ ಶರೀರದೊಳಗ ಆತ್ಮ ಅನ್ನುವಂಥದ್ದು ಒಂದು ಇತ್ತು ಅಂತಂದ್ರ ಏನಾಗ್ತದ? ಇದಕ್ಕೆ ಕಿಮ್ಮತ್ತದ. ಐತಿ. ಒಂದು ವೇಳೆ ಈ ಶರೀರದೊಳಗೆ ಇರ್ತಕ್ಕಂತ ಪ್ರಾಣ ಪಕ್ಷಿ ಹಾರಿ ಹೋಯ್ತು ಅಂತಂದ್ರ ಏನಾಗ್ತದಪ್ಪ? ಕಾಲೊಳಗಿರ್ತಕ್ಕಂತ ಚಪ್ಪಲಿಗೆ ಕಿಮ್ಮತ್ತದ, ಈ ಶರೀರಕ್ಕೆ ಕಿಮ್ಮತ್ತಿಲ್ಲ. ಹೌದು ಹೌದು ಕರೆ ಹತ್ತಿದ ಮಾತಾ. ಯಾಕಂತ ಕೇಳಿದ್ರ, ಯಾಕ್ರಿಪ್ಪ? ಈ ಶರೀರದೊಳಗ ಆತ್ಮ ನಮ್ಮ ಪ್ರಾಣ ಇರುವವರೆಗೂ ಹೌದು ಹೌದು ಏನು ಮಾಡ್ಬೇಕಾಗ್ಯದಪ್ಪ ಅಂತ ಕೇಳಿದ್ರೆ, ಹೆಂಗರೆ ತಿಂದು ಹೆಂಗರೆ ತಿರುಗಿ ಹೆಂಗರೆ ಬದುಕಬೇಕಾಗ್ಯದ. ಆ ಜೀವನ ಕಳೆದೇವಂದ್ರೆ ಹೆಂಗ ಕದಪ್ಪ ಅಂತಂದ್ರ, ಹೆಂಗ್ರಿ ಸರ? ಆ ಊರಾಗ ಅಡ್ಡಾಡ್ತಿರ್ತಾವಲ್ಲ ಹಂದಿ, ಆ ಹಂದಿಕ್ಕಿಂತ ಕನಿಷ್ಠ ಇದು. ಊರ್ ಹೊರಗ ಮತ್ತೆ ಏನೋ ಭಗವಂತ ಕೊಟ್ಟಿರ್ತಕ್ಕಂತ ಈ ಪಂಚಮಹಾಭೂತದ ಶರೀರದೊಳಗ ಏನಾಗ್ತದ? ಭಗವಂತ ಎಲ್ಲಾನು ಇಟ್ಟಾನಿದ್ರೊಳಗ ಇಟ್ಟಾನ್ರಿಪ್ಪ. ಆ ಜ್ಞಾನ ಅನ್ನುವಂಥದ್ದು ಇಟ್ಟಾರ. ಹೌದೌದೌದು. ಬುದ್ಧಿ ಅನ್ನುವಂಥದ್ದು ಇಟ್ಟಾರ. ಇಟ್ಟಾನ ಚೈತನ್ಯ ಶಕ್ತಿ ಅನ್ನುವಂಥದ್ದು ಇಟ್ಟಾರ. ಹೌದು. ನೋಡುವಂಥದ್ದು ಇಟ್ಟಾರ, ಮಾಡುವಂಥದ್ದು ಇಟ್ಟಾರ. ಎಲ್ಲಾನು ಇಟ್ಟಾನ ಈ ಶರೀರದೊಳಗ ತುಂಬಿ ಕಳಿಸ್ಯಾರ. ನಾವು ಏನ್ ಮಾಡ್ಲಕತ್ತೇವಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ? ಆ ಹೆಂಡರ್ ನನ್ನವರು, ಮಕ್ಕಳು ನನ್ನವರು, ಹೌದು ಹೌದು ಹೊಲ ನಂದು, ಮನಿ ನಂದು, ನಂದ ಏನ್ ಮಾಡ್ಕೋತೀವಿ ನೋಡ್ ನಾವು. ನಂದು ಅನ್ಕೋತ ನಮ್ಮನ್ನೇ ನಾವು ಮರ್ತೇವು. ಇದು ಪಕ್ಕ ಗ್ಯಾರಂಟಿ ಕರೆ ಐತಪ್ಪ. ಇದು ಹೆಂಗಂತ ಕೇಳಿದ್ರ, ಹೆಂಗ್ರಿಪ್ಪ? ಏನ್ ಮಾಡ್ಬೇಕು ಹೇಳಪ್ಪ ಅಂತಂದ್ರ, ಏನ್ರಿ ಸರ? ಈ ಅರಿವಿನ ಜನ್ಮಕ್ಕೆ ಬಂದೇವಪ್ಪ ಅಂತಂದ ಬಳಿಕ ಏನ್ ಮಾಡ್ಬೇಕು ಯಪ್ಪ? ಅರಿವಿನ ಜನ್ಮಕ್ಕೆ ಬಂದೇವಂದ್ರ ನಿನ್ನ ಕೈಲೇ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಹೌದೌದೌದು ಆ ಮತ್ತೊಬ್ಬರಿಗೆ ಬಡಬಗರಿಗೆ ದಾನ ಮಾಡ್ಲಿಕ್ಕೆ ಅಡ್ಡೆ ಹೋಯ್ತು. ಹೌದೌದೌದು. ಅವ್ರಿಗೆ ಒಳ್ಳೇದಾಗ್ಲಿ ಅನ್ನುವಂತ ಭಾವನೆ ನಿನ್ನಲ್ಲಿ ಇತ್ತಂದ್ರೆ ಸಾಕು ಅನ್ನುವಂತ ಮಾತು ಹೇಳ್ತಾರ ಅವ್ರು. ಹೌದು ಹೌದು ಕರೆ ಐತ್ರಿಪ್ಪ ಮಾತ. ಅದಕ್ಕ ಕನಕದಾಸರು ಹೆಂಗ್ ಹೇಳ್ಯಾರಪ್ಪ ಅಂತಂದ್ರ, ಹೆಂಗ್ರಿ ಸರ? ಆ ಹಿತ್ತಲದೊಳಗ ಕಸ ಗೋಳೆ ಮಾಡಿ ಒಂದು ತಿಂಗಳು ಬಿಡು ಕರೆ, ಏನು ಆಗಂಗಿಲ್ಲ. ಅದನ್ನ ಯಾರು ಎತ್ತುಗೆ ಏನಾಗಿಲ್ಲ. ಮತ್ ಅದೇ ಮನುಷ್ಯನ ಈ ಶರೀರದೊಳಗಿನ ಪ್ರಾಣ ಪಕ್ಷಿ ಹಾರಿ ಹೋಯ್ತು ಅಂತಂದ್ರ ಒಂದ್ ದಿನ 2 ದಿನ ಇಟ್ಟು ಹೊಲಸನ ಇರ್ತದ. 2 ದಿನ ಇಡ್ತಾರ. ಆ ಕಡೆ ಇಡ್ತಿದ್ರಿ 2 ದಿನ, ಈ ಕಡೆ ಕೇಳಿಲ್ಲ. ಎಕಡೆ 2 ದಿನ ಇಡ್ತಾರ. ಆ ಕಡೆ ನಮ್ ಕಡೆ ಇಟ್ಟಿದ್ರಿ ಒಂದಿನ ನೋಡಿದ್ನ. ಏನೋ ಪ್ರಾಣ ಹೋದ ಬಳಿಕ 1 ತಾಸು 2 ತಾಸು 3 ತಾಸು 4 ತಾಸು ಹೌದಾ ಏನೋ ಸಂಬಂಧಿಕರ ಬಂದಿರ್ತಾರ, ಬಂಧು ಮಿತ್ರರೆಲ್ಲ, ಅಣ್ಣ ತಮ್ಮ ಬೀಗರು ಬಿಜ್ಜರು. ಹೌದೌದು. ಅವ್ರು ಎಷ್ಟೊತ್ತನ ನೋಡ್ತಾರ, 1 4 ತಾಸು 5 ತಾಸು ನೋಡ್ತಾರ. 5 ತಾಸು ನೋಡಿ ಬರ್ಲಿಕ್ಕಪ್ಪ ಅಂದ್ರೆ ಎತ್ತರ ಇನ್ನತ್ತಾರ ಅವ್ರು. ಎಲ್ಲರೇ ಒಬ್ಬ ಮಗ ಇಲ್ಲ ಹಿಂಗ ದುಬೈದಾಗ ದುಡಿಲಕ್ಕದನ, ಬರೋದು ಇನ್ನೂ 1 2 ತಾಸು ಲೇಟ್ ಆಕದಂದ್ರ ಕೇಳುದಿಲ್ಲ ಹಿರಿಯರು. ಮಲಗತ್ರ ಹಿಂಗ್ ಮಾತಾಡಿ ಅವ್ರ ಹತ್ತಾರ ಹಂಗ ಹಿಂಗ ಹೇಳ್ರಿ. ಅದಕ್ಕ ಹೌದೌದು ಉಸಿರು ಇರುತ್ತಾನ, ಇದಕ್ಕೆ ಕಿಮ್ಮತ್ ಅದ. ಉಸಿರು ಹೋಯ್ತಪ್ಪ ಅಂತಂದ್ರೆ ಇದಕ್ಕೆ ಕಿಮ್ಮತ್ ಇಲ್ಲ ಅನ್ನುವಂತ ಮಾತು ಹೇಳ್ಯಾರ. ಹೌದೌದು ಕರೆ ಐತ್ರಿಪ್ಪ. ಇನ್ನ ಹೆಚ್ಚಿಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲ ಇಲ್ಲ ಈ ಕಡೆ ನಮ್ಮ ಅವ್ವಗಳು 3 ಮಂದಿ ಸರ್ಕ್ ನಿಂತು ಹೆತ್ತಿತ್ತು ಮೈಕ್ನ ಹೋದ್ರೆ ಕೇಳೋ ನೋಡ್ರಿ. ನಾವು ಗಾಡಿ ಬೇರೆ ಕಡೆ ಹೊಂಟಿತ್ತು, ಹೂವಗಳ ಕಡೆ ಒಯ್ದಾರ ಗಾಡಿ ನಮ್ಮ ಸಂತೋಣ. ಇಲ್ಲ ನೋಡ್ರಿ, ಮತ್ತೆ ಅಲ್ಲೇ 8 ಮಂದಿ ಕೂತಾರ ಮೈಕ್ನಾಗ ಇಟ್ಟು ಹಾಡ್ತೇವೆ ಅಂದ್ರು ಗಪ್ ನೋಡ್ಯಾದ್ರ ನಿದ್ದಿ. ಸಂತೋಣ ಏನ್ರಿಪ್ಪ? ಅವ್ವಗಳ ಪದ ಹೆಂಗ ಹಾಡ್ತಿದ್ರ ಹಿಂದಕತ್ ಕೇಳಿದ್ರ? ಹೆಂಗ ಹಾಡ್ತಿದ್ರಿಪ್ಪ ಹಿಂದಕಿನವರು? ಅಪ್ಪಗಳು ಎಷ್ಟು ಹಾಡ್ಯಾರ ನೋಡು. ಡೊಳ್ಳಿನ ಪದ ಆಗಲಿ, ಭಜನಾ ಪದ ಆಗಲಿ, ಏನೇನೋ ಹಾಡ್ಯಾರ ಅಪ್ಪಗಳು. ಅಪ್ಪಗಳು ಹಾಡ್ಯಾರ ಅಂದ್ರೆ ಅವ್ವಗಳು ಎಲ್ಲಿನೂ ಕಮ್ಮಿಲ್ಲ ಅಂತ ಹೇಳಿ ತೋರಿಸ್ಕೊಟ್ಟಾರ ಅವರು ಹೆಂಗ ಹಾಡ್ಯಾರ ಯಪ್ಪ ಅವ್ವಗಳು? ಹೆಂಗ ಹಾಡ್ಯಾರ ಅಂತ ಕೇಳಿದ್ರ? ಹೆಂಗ ಹಾಡ್ಯಾರಿ ಸರ್? ಹಿಂದ ದ್ವಾಪಾರ ಯುಗದೊಳಗ ಹೆಂಗ ಹಾಡ್ಯಾರಿಪ್ಪ ಅವ್ವಗಳು? ಎಲ್ಲಿ ಹುಟ್ಟತ್ತಪ್ಪ ಅಂತಂದ್ರಿ ಅವ್ವಗಳು ಹಾಡುವಂತ ಪದಗಳು ಎಲ್ಲಿ ಹುಟ್ಟೈತ್ರಿ ಸರ? ಕುಟ್ಟು ಬೀಸುವ ಹಾಡ ಯಾರ ಕಲಿಸಿದಾರವ್ವ? ಕುಟ್ಟು ಬೀಸುವ ಹಾಡ ಯಾರ ಕಲಿಸಿದಾರೇನವ್ವ? ಕುಟ್ಟು ಬೀಸುವ ಹಾಡ ಯಾರ ಕಲಿಸಿದಾರವ್ವ? ಕೃಷ್ಣನ ತಂಗಿ ಸುಭದ್ರ. ಹೌದು 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 ಕೃಷ್ಣನ ತಂಗಿ ಸುಭದ್ರ ಕಲಿಸ್ಯಾಳ ಕೃಷ್ಣನ ಮ್ಯಾಲಿನ ಹಾಡವ. ಹೌದು ಹೌದು ಹೌದು. ಅವಾಗ
ಕೃಷ್ಣನ ತಂಗಿ ಸುಭದ್ರ ಹಾಡ್ತಿದ್ಳ ಕೃಷ್ಣನ ಮೇಲ ಏನಿತ್ತು ಅಪ್ಪ ಹಿಂಗ ನಮ್ಮ ಅಣ್ಣ ಅಟ್ಟ ಸೂರದನ, ನಮ್ಮ ಅಣ್ಣ ಇಟ್ಟು ಧೀರದನ, ಹೌದೌದೌದು ನಮ್ಮ ಅಣ್ಣ ಅಂತ ರಾಕ್ಷಸರನ್ನ ಸಂಹಾರ ಮಾಡ್ಯಾನ, ಇಂಥ ರಾಕ್ಷಸರನ್ನ ಸಂಹಾರ ಮಾಡ್ಯಾನ ಅಂತ ಹೇಳಿ ಅವಾಗ ಹಾಡ್ತಿದ್ರು ಹಿಂಗ. ಪ್ರಥಮದೊಳಗೆ ಸುಭದ್ರಾ ದೇವಿ ಹಾಡಾಳಿ ಪದಗಳು. ಹೌದೌದೌದು ಹಿಂದಕ್ಕ ಹಾ ಆ ಆಯಿಗಳ ಈ ಕಡೆ ಲಕ್ಷ ಕೊಡ್ರಿ, ಈ ಕಡೆ ಕೊಡ್ರಿ ಹೇಳ್ರಿ ಎಲ್ಲ ಅಪ್ಪಗಳನ್ನ ಬಿಟ್ಟು ನಿಮ್ ಕಡೆ ಬಂದೇವ್ ನಾವು, ಮತ್ತೆ ನೀವು ಆ ಕಡೆ ಹೊಂಟ್ರಿ ಅಂದ್ರೆ ನಾವು ಈ ಕಡೆ ನಮ್ಮ ದಾರಿ ಹಿಡಿತೇವೆ. ಹೇಳ್ರಿ ನಿಮ್ ಬಾಯ ಕಳ್ಸಕ್ ಹಾಕಿಲ್ಲ ಹೇಳ್ರಿ, ಟೈಮ್ ಆರಾಗಕ್ ಬಂದೈತಿ. ಈ ಏನು ಹೊಸ ತಲಿ ಅದಾವಲ್ಲ ಸಂತೋಣ, ಹಾ ಈ ಹೊಸ ತೆಲಿಗೋಳ ಹೊಸ ತಲಿಗೆ ಹತ್ತಂಗ್ಲಿ ಪದಗಳು. ಹಾ ಇನ್ನೇನ್ ಹಳಿ ತಲಿ ಅದಾವ ನೋಡ ಮಾಯಿಗಳು, ಅಟ್ಟ ಹತ್ತದವ್ರಿಗೆ ಪದಗೋಳ. ಇವ್ರು ಹೆಂಗ್ ಹಾಡ್ತಿದ್ರಂತಂದ್ರ ಹೆಂಗ್ರಿಪ್ಪ ನಿಮ್ದು ಅದಕ್ಕ ಮುಂದೆ ಬರ್ತಾವ ಆಯಿಗಳು ಮೊದಲು ಮುಗಿಲಿ. ಹೆಂಗ ಹಾಡ್ತಿದ್ರಂದ್ರ ಹೆಂಗ್ರಿಪ್ಪ ಹಿಂದಕ್ಕಿನ ಹಿರಿಯರು ಚಂದಕ್ಕ ಚೆಲುವ್ಯಾರು, ಇದಕ್ಕಿಂತ ಹಿರಿಯಾರು ಚಂದಕ್ಕ ಚೆಲುವ್ಯಾರು, ಈಗಿನ ಹೆಂಗಸರು ಇಬ್ಬರ್ಯಾರು. ಈಗಿನ ಹೆಂಗಸರು ಇಬ್ಬರ್ಯಾರ ಬಾಯಾಗ ಅಪರಾಯದ ಮಾತ ಸುರದಾವ. ಹೌದೌದೌದು ನೋಡ್ರಿ ಎಷ್ಟು ಚಂದ ಹೇಳ್ಯಾರ ಅವ್ರು. ಒಂದೇ ಒಂದು ಮಾತಿನೊಳಗ ತಮ್ಮಕ್ಕಿಂತ ಸಣ್ಣವ್ರು ತಮ್ಮ ಮನೆಗೆ ನಡಿಲಕ್ ಬಂದವ್ರು ತಮ್ಮ ಮನೆಯೊಳಗ ಹೌದು ಏನ ವಯಸ್ಸಕ್ ಬಂದ್ ಹೆಣ್ಣು ಮಕ್ಕಳು ಇರ್ತಾರ ನೋಡು, ಹೌದೌದು ಅವ್ರು ಬುದ್ಧಿ ಕಲಿಯೋಕ್ ಅಂತ ಮಾತು ಹಿರಿಯರು ಹೇಳ್ತಿದ್ರು. ಅವ್ರು ಹೇಳ್ತಾರ್ರಿಪ್ಪ ಹಿರಿಯರು ಅವಾಗಿನ ಕಾಲದಾಗ ಹಂಗಿದ್ರು ಹಿರಿಯರು. ಅಟ್ ಬೆರಕಿನ ಇದ್ರ ಅವ್ರು. ಹೆಂಗಂತ ಕೇಳಿದ್ರ ಹೆಂಗ್ರಿ ಸರ ಕುಟ್ಟು ಬೀಸುವ ಹಾಡತ್ತಂದ್ರ ಅಷ್ಟು ಸುಲಭ ಅಲ್ಲದು. ಹೌದು ಬರೇ ಒಂದು ನಾಲ್ಕು ಸಾಲಿನೊಳಗೆ ಈ ಮಾನವನ ಜನ್ಮಕ್ಕೆ ಏನೇನು ಬೇಕು ಎಲ್ಲಾನು ಕೂಡ ಹೌದೌದು ಆ ಹಾಡಿನೊಳಗೆ ಅಡಕಾಗದ ಅಂತ ಹಾಡುಗಳನ್ನ ಹಾಡ್ತಿದ್ರು ಅವರು. ಹಾಡ್ತಿದ್ರ ಅವಾಗ ಗಿರ್ ನಿಂತಿದಿಲ್ರಿ ಅವಾಗ, ಬಿಸುಕಲ್ಲಿದ್ದು ಬಿಸುಕಲ್ ಬೀಸ್ಕೊತ ಹಾಡ್ತಿದ್ರ ಅವಾಗ. ಇನ್ನ ಅವ್ವಗಳ ತವ್ರ ಮನಿ ಮ್ಯಾಗ ಬಾಳ ಅಂಬಲ್ರಿ ಇವ್ರದು. ಕಳ್ಳು ಬಾಳ ಹರಿತೈತ್ರಿ ಆ ಕಡೆ. ಗಂಡನ ಮನೆಯಲ್ಲಿ ಹಾಲ ತುಪ್ಪ ಕುಡಿಸ್ರಿ ಕರಿ, ಆದ್ರ ತವ್ರ ಮನ್ಯಾಗ ಕಟ್ಟಿ ರೊಟ್ಟಿ ಕಾರಣ ತಿನ್ಲಿ ಆ ಕಡೆ ಸ್ವಲ್ಪ ಕಳ್ಳು ಜಗತ್ತ ಕಡೆ. ಕಳ್ಳು ಬಾಳ ಜಗ್ತ ಜಲ ತುಸು ಜಗ್ಗಂಗಿಲ್ಲ ಅವ್ರದು. ಅವ್ರ ಮನ್ಯಾಗ ಕರೆದು ಒಂದ್ ಚೇರಿ ನೀರ್ ಕೊಡ್ಲಿಕ್ಕೆ ಅಟ್ಟ ಹೋಯ್ತು. ಆ ಕಡೆ ಸ್ವಲ್ಪ ಹೊಲಿಕ್ ಹಾಕಾರ ಇವ್ರು. ಅಟ್ಟ ತವ್ರ ಮನಿ ಮ್ಯಾಗ ಅಟ್ಟ ಅಪೇಕ್ಷೆ ಅವ್ರದು. ಹೌದೌದೌದು ಹೆಂಗ ಹಾಡ್ತಿದ್ರ ಅಂತ ಕೇಳಿದ್ರ ಹೆಂಗ್ರಿ ಸರ ತವರೂರ ಮನೆಯವರ ಏನೊಂದು ಹಾಡಲಿ, ತವರೂರ ಮನೆಯೊಳಗ ಏನೊಂದು ಹಾಡಲಿ, ಹೊಳಿಯ ದಂಡಿಲ ಕರಕಿಯ. ಹೌದೌದೌದು ಹೊಳಿಯ ದಂಡಿಲ ಕರಕಿಯ ಕುಡಿ ಹೆಂಗ ಹಬ್ಬಲಿ ಅವರ ರಸ ಬಳ್ಳಿ. ಹೌದ್ರಿಪ್ಪ ಅವ್ರು ನನ್ನ ಜೋಡಿ ಹೆಂಗಾರ ಇರ್ಲಿಕ್ಕರೆ ನನ್ನ ಕರಿಲಿ ಕಟ್ಟೋಲ ಕರಿ ಆದ್ರ ಅವ್ರ ಮನ್ಯಾಗ ನನ್ನ ಅಣ್ಣ ತಮ್ಮ ಚಂದ ಇರ್ಲಿ. ಹೌದೌದೌದು ಕರಿಕೆ ಕುಡಿ ಹೆಂಗ ಹಬ್ಬತ ನೋಡ್ ಹಂಗ ಅವ್ರು ಬೆಳ್ಳಿ ಹಬ್ಬಲಿ ಅಂತ ಹೇಳಿ ಹಾಡ್ತಿದ್ರು. ಹೌದೌದೌದು ಆ ಮತ್ತೆ ಹೆಂಗ ಹಾಡ್ತಿದ್ರಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸರ್ ನಮ್ ಸಿದ್ದೋಗಿದ್ರ ಬಂದ ಸ್ವಲ್ಪ ಮಾಹಿತಿ ಕೊಡಿ. ಹೆಂಗ ಹಾಡ್ತಿದ್ರ ಅಂತಂದ್ರ ಹೆಂಗ್ರಿ ಸರ ಯಾಕಂದ್ರೆ ಸಿದ್ದೋಣ ಗದ್ಲ ಹಿಡ್ಸಂಗ್ ಕಾಣ್ತಾನ ಜರ. ಇಲ್ಲ ಬಂದ ರೋಟಿಗೆ ಸೆಲೆಕ್ ಅವ್ವಗಳ ಬಗ್ಗೆ ಬಹಳ ವರ್ಣನೆ ಮಾಡಿದ್ರೆ ಸಿಟ್ಟಿಗೆ ಬರ್ತದ. ಹೌದೌದೌದು ಇನ್ನ ನಮ್ಮ ದಂದರ್ಗಿ ಗುರುಜಿ ಅವ್ರಿಗೆ ನಮಗ ಏನು ಒಂದು ವಿಷಯದ ಬದ್ದಲ ಚರ್ಚೆ ನಡೆದೈತಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಹಿಂಗೆ ಬರೀ ಹಾಡ್ಕೊತೆ ಹೋದ್ರ ಅದ್ರ ರುಚಿ ಕೊಡಂಗಿಲ್ಲ ಅಂತೇಳಿ ರುಚಿ ಕೊಡಂಗಿಲ್ಲ ಅಂತ ಹೇಳಿ ತಿಳ್ಕೊಂಡ ಒಂದು ಒಂದು ವಿಷಯ ಇಟ್ಟಿದ್ರಿ. ಒಂದ್ 2 ವಿಷಯ ಇಟ್ಟಿದ್ದಕ್ಕ ಏನ್ ಹೇಳ್ಕೊಂಡ್ರು ಗುರುಜಿ ಅವರು ಮಾಡೋದು ಶ್ರೇಷ್ಠ ಅದೋ ಇನ್ನ ನೋಡೋದು ಶ್ರೇಷ್ಠ ಅದೋ ಅನ್ನುವಂತ ಒಂದು ಮಾತಿಟ್ಟಾಗ ಏನ್ ಹೇಳ್ಕೊಂಡ್ರಿಪ್ಪ ಗುರುಜಿ ಅವರು ಮಾಡುವಂತದ್ದು ಶ್ರೇಷ್ಠ ಅದ, ನೋಡುವಂತದ್ದು ಕನಿಷ್ಠ ಅದ ಅನ್ನುವಂತ ಮಾತನ್ನ ಹೇಳಿ ಮಾಡುವಂತಕ್ಕಂಥದ್ದು ಅವ್ರು ಹಿಡ್ಕೊಂಡಾರ, ನೋಡುವಂತಕ್ಕಂಥದ್ದು ನಿಮ್ ಪಾಲಿಗೆ ಬಿಟ್ಟಾರ, ನಮ್ಮ ಪಾಲಿಗೆ ಬಿಟ್ಟು ವಿಷಯ ಏನ್ರ ಬೆಳೆಸ್ಯಾರ ಸಂತೋಣ ಬೆಳೆಸ್ಯಾರ. ನಾ ಗಾಡಿ ಮಕ್ಕೋದಿದ್ನಿ ಭಾಳ ಸೊಳ ಕಡೆ ಆಗತ್ತಿದ್ದು. ಆ ವಿಷಯ ಏನು ಬಾಳ್ ಮಾಡಿ ಯಾವುದು ವಿಷಯ ಬೆಳೆಸಿರ್ಲಕ್ಕಿಲ್ಲ. ಒಟ್ಟ ಮಾಡುವಂತದ್ದು ನಮಗಿರ್ಲಿ ಅನ್ನುವಂತ ಮಾತ ಹೇಳ್ಯಾರ. ಇನ್ನ ನೋಡುವಂತದ್ದು ನಮಗದ. ಹೌದು ಹೆಂಗ್ರಿಪ್ಪ ನೋಡೋದ್ರಿಂದ ಯಾರು ಮುಕ್ತ ಅಂತ ಕೇಳಿದ್ರ ಯಾರಿ ಸರ ರಾಮನನ್ನು ನೋಡಲು ಬಯಸಿದವಳೆ ಶಬರಿ. ಹೌದು ರಾಮನನ್ನು ನೋಡಲು ಬಯಸಿದವಳೆ ಶಬರಿ. ರಾಮನನ್ನು ನೋಡಿ ಮನಸ್ಸು ಮಾಡಿದವಳೆ ಹೌದು ಸೂರಪನ್ನಕ್ಕಿ. ಹೌದ್ರಿಪ್ಪ ರಾಮನನ್ನು ನೋಡಿ ಕಾಮಿಸಲು ಬಯಸಿದವಳೆ ಚಂದ್ರಸೇನೆ. ರಾಮನಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟವಳೆ ಸ್ವಯಂ ಪ್ರಭೆ. ಹೌದ್ರಿಪ್ಪ ಹೌದು. ಯಾಕಂತ ಕೇಳಿದ್ರ ಯಾಕ್ರಿ ಸರ ಏನ ಶಬರಿ ಅನ್ನುವಂತವಳು ಯಾಕ ಅಣ್ಣಗಳೇ ಸುಮ್ಕುಂದ್ರು ಎಪ್ಪಿ ಬಾಯಿ ಬಿಡ್ಬೇಡ್ರು ಮರ. ಆ ಶಬರಿ ಅನ್ನುವಂತವಳು ಸಂತೋಣ ಅರಣ್ಯದೊಳಗ ವಾಸ ಮಾಡ್ತಿದ್ದಳು. ಹೌದ್ರಿಪ್ಪ ಅರಣ್ಯದೊಳಗ ವಾಸ ಮಾಡ್ತಿದ್ದಳು. ಹೌದು ಎಲ್ಲಿ ಅಯೋಧ್ಯ ನಗರದೊಳಗ ದಶರಥ ಮಹಾರಾಜನ ಮಗನಾಗಿ ವಿಷ್ಣುವಿನ 7ನೇ ಅವತಾರ ಆಗ್ಯದ ಅನ್ನುವಂಥದ್ದು ಅಕ್ಕಿಗೂ ಗೊತ್ತಿತ್ತು. ಹೌದ್ರಿಪ್ಪ
ಆ ರಾಮನು ಅಂತ ಅವನು ಜನಿಸಿ ಬಂದಾನ, ವಿಷ್ಣುವಿನ 7ನೇ ಅವತಾರ ಅದ. ಹೌದು. ನಾ ಈ ಜನ್ಮದೊಳಗ ಸಾಕ್ಷಾತ್ ರಾಮನನ್ನು ನೋಡಿನೇ ಮುಕ್ತ ಹೊಂದಬೇಕಂತ ಹೇಳಿ ತಿಳ್ಕೊಂಡ. ಹೌದು. ಆ ಇವತ್ತ ನಾಳೆ ಹೋಗುವಂತ ಪ್ರಾಣವನ್ನ ಗಟ್ಟಿಯಾಗಿ ಹಿಡಿದು ರಾಮನನ್ನ ನೋಡಿನೇ ನಾ ಮುಕ್ತ ಹೊಂದಬೇಕಂತ ಹೇಳಿ ತಿಳ್ಕೊಂಡ. ಹೌದು. ಇನ್ನ ಕಾಡನ್ನ ಬಿಟ್ಟು ನಾಡಿಗೆ ಬಂದ ರಾಮನನ್ನು ನೋಡ್ಬೇಕಂತ ಹೇಳಿ ತಿಳ್ಕೊಂಡ. ಏನ್ ಮಾಡ್ತಾರಿ ಸರ? ವಯಸ್ಸಾಗಿತ್ತು ಹೆಣ್ಣು ಮಗಳಿಗೆ. ಹೌದು. ಆ ನಡುಗುವಂತ ಶರೀರ ತಗೊಂಡು ಹೋಗುವಂತ ಸಂದರ್ಭದೊಳಗ ಏನಾಗಿತ್ತಪ್ಪ ಮಾತಾ? ಅಲ್ಲಿ ಋಷಿ ಆಶ್ರಮ ಇತ್ತು, ಮತ್ತಂಗ ಋಷಿಗಳ ಆಶ್ರಮ. ಹೌದು ಹೌದು. ತಾಯಿ ಇಂತ ಒಂದು ವಯಸ್ಸಿನೊಳಗೆ ಎಲ್ಲಿಗೆ ಹೊಂಟಿ, ಯಾಕೆ ಏನ್ ಕಾರಣ ಅಂತ ಕೇಳಿದಾಗ ಅವಾಗ ಏನಂತಾರ್ರಿಪ್ಪ? ಆ ವಿಷ್ಣುವಿನ ಅವತಾರಗೆಲ್ಲ ಶ್ರೀರಾಮಚಂದ್ರನಾಗಿ ಹುಟ್ಟಿ ಬಂದಾನ. ಹೌದು. ಅಯೋಧ್ಯ ನಗರದಾಗ ಅವನ ನೋಡ್ಲಿಕ್ಕೆ ಸಿಗ್ತಾನ. ಅವನ್ನ ನೋಡಿ ನಾ ಈ ಜನ್ಮ ಮುಕ್ತಗೊಳಿಸೋಗತ್ ಮಾಡಿನ ತಂದಳಕ್ಕೆ. ಹೌದು ಹೌದು. ಅವಾಗ ಏನಾತ್ರಿ ಸರ? ಅವಾಗ ತ್ರಿಕಾಲ ಜ್ಞಾನಿ ಇದ್ದಾವ ಮತ್ತಂಗ ಋಷಿ ಹೇಳ್ದ, ಏನಂತ ತಾಯಿ ನೀ ಹಿಂಗ ಅವನ್ನ ನೋಡ್ಲಕ್ ಹೋಗ್ಬೇಕಂದ್ರ ನೋಡ್ಲಕ್ ಹೋಗ್ಬೇಕಂದ್ರ ಆ ಅಯೋಧ್ಯ ನಗರ ಇಲ್ಲೇ ಸನೇದಾಗಿಲ್ಲ. ಹೌದು. ನೀ ಅಲ್ಲಿ ಹೋಗಿ ಮುಟ್ಟದ್ರೊಳಗೆ ನಿನ್ನ ಪ್ರಾಣ ಇರ್ತದೋ ಹೋಗ್ತದೋ ಗೊತ್ತಿಲ್ಲ. ಹೌದೌದ್ರಿಪ್ಪ. ನೀ ಇದ್ದಲ್ಲಿಗೆ ರಾಮ್ ಬರ್ತಾನ. ಹೌದು. ನೀ ಇದ್ದಲ್ಲಿಗೆ ರಾಮ್ ಬರ್ತಾನ. ಅವಾಗ ರಾಮನನ್ನ ನೋಡಿ ನಿನ್ನ ಜನ್ಮ ಪಾವನಗೊಳಿಸ್ಕೋ ಅಂತ ಹೇಳಿದಾಗ ಆ ಏನ್ ಮಾಡಿದಲ್ಲಪ್ಪ ಅಂತಂದ್ರ ಏನ್ ಮಾಡ್ತಾಳ್ರಿಪ್ಪ? ಅಲ್ಲೇ ಮತ್ತಂಗ ಋಷಿ ಆಶ್ರಮದೊಳಗ ಶಬರಿ ರಾಮ ಜಪ ಮಾಡ್ಕೊತ ಕೂತಳ್ಕರೆ. ಎಷ್ಟೋ ದಿನ ರಾಮ 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 ಅಂದಾಳ. ಹೌದು ಹೌದು. ರಾಮನ ಜಪ ಮಾಡ್ಯಾಳಕರೆ ಮಾಡಿದ್ದಕ್ಕ ಏನು ಕೆಲಸ ಕೊಟ್ಟಿಲ್ಲ. ಯಾವಾಗ ಶ್ರೀರಾಮಚಂದ್ರ ತನ್ನ ಮಡದಿ ಸೀತಾದೇವಿಯನ್ನೇನು ಅರಣ್ಯದೊಳಗೆ ಕಳ್ಕೊಂಡ ನೋಡು. ಹೌದು. ಕಳ್ಕೊಂಡಂತ ಸಂದರ್ಭದೊಳಗೆ ಗುಡ್ಡ ಬೆಟ್ಟ ಗವಾರಗಳನ್ನೆಲ್ಲ ಹುಡುಕೋತ ತಿರುಗ್ಲಕತ್ತ ರಾಮ ಲಕ್ಷ್ಮಣ. ಹೌದು ಹೌದ್ರಿಪ್ಪ. ರಾಮ ಲಕ್ಷ್ಮಣ ಹಂಗ ಹುಡುಕೋತ ಎಲ್ಲಿಗೆ ಬಂದ್ರಪ್ಪ ಅಂತಂದ್ರೆ ಶಬರಿಯ ಆಶ್ರಮಕ್ಕೆ ಬಂದ್ರು. ಅವಾಗ ಏನಾತ್ರಿ ಸರ? ಆ ಶಬರಿಯ ಆಶ್ರಮಕ್ಕೆ ಬಂದಾಗ ಶಬರಿ ಇವ್ರನ್ನ ಏನು ಕಣ್ಣು ತುಂಬಾ ನೋಡಿದ್ರು ನೋಡು. ಆ ಒಂದು ದಿವ್ಯ ದೃಷ್ಟಿಯನ್ನ, ಹೌದು, ಆ ರಾಮನ ದಿವ್ಯ ದೃಷ್ಟಿ ಏನ ಈ ಶಬರಿ ಮೇಲೆ ಬಿತ್ತು ನೋಡು. ಅವಾಗ ಏನಾತ್ರಿ ಸರ? ಬಿದ್ದಂತ ಸಂದರ್ಭದೊಳಗೆ ನನ್ನ ಜೀವನ ಪಾವನ ಆಯ್ತು ಅಂತ ಹೇಳಿ ತಿಳ್ಕೊಂಡು ರಾಮಗೆ ಎಲ್ಲಾ ತಿತ್ತಗಳನ್ನ ಮಾಡ್ಯಾಳಲ್ಲಿ. ಹೌದು ಮಾಡ್ಯಾಳ್ರಿಪ್ಪ. ಆ ಬಾರಿ ಹಣ್ಣುಗಳನ್ನ ತಂದು ತಿನ್ಸಿದ್ರು. ಹೌದು. ಕುಡಿಲಕ್ಕ ನೀರು ಕೊಟ್ಲು. ಹೌದೌದ್ರಿಪ್ಪ. ಯಾವಾಗ ರಾಮನ ಒಂದು ದೃಷ್ಟಿ ಆ ಶಬರಿ ಮೇಲೆ ಬಿತ್ತು, ನನ್ನ ಜನ್ಮ ಪಾವನ ಆಯ್ತು ಅಂತ ಹೇಳಿ ಅಲ್ಲೇನೆ ರಾಮನ ನೋಡಿ ಮುಕ್ತಿ ಹೊಂದಾಳ. ಹೌದ್ರಿಪ್ಪ. ಇದು ನೋಡುದ್ರಿಂದ ಹಿಂಗ ಮುಕ್ತಿ ಹೊಂದಾಳ. ಇದಕ್ಕಿಂತ ಹಿಂದೆ ಏನಾಗ್ಯದಪ್ಪ ಅಂತ ಕೇಳಿದ್ರ ಏನ್ರಿ ಸರ? ಅದೇ ಶ್ರೀರಾಮಚಂದ್ರ ರಾಮ ಲಕ್ಷ್ಮಣ ಅರಣ್ಯದೊಳಗೆ ತಿರುಗುತ್ತಿದ್ರು. ಹೌದು. ಎಲ್ಲಿ ಪಂಚವಟಿ ಒಳಗ ಅವ್ರು ಏನ ಪರ್ಣಕುಟ್ರ ಹಾಕೊಂಡೇ ನಿದ್ರಲ್ಲ, ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರ ಆ ಪಂಚವಟಿ ಮತ್ತ ಆ ಸುತ್ತಮುತ್ತಲಿನ ಪ್ರದೇಶ ರಾವಣ ಏನ್ ಮಾಡಿದ್ರ ತನ್ನ ತಂಗಿಗೆ ಹೌದು ಆ ಒಂದು ಪ್ರದೇಶವನ್ನು ಕೊಟ್ಟಿದ್ದಲ್ರಿಪ್ಪ. ಯಾರಿಗೆ? ಸೂರ್ಪನ್ನಕ್ಕಿಗೆ. ಹೌದೌದು. ಸೂರ್ಪನ್ನಕ್ಕೆ ಏನ್ ಮಾಡಕ್ಕೆ ಆ ಒಂದು ವನದೊಳಗ ತನಗೆ ಯಾವಾಗ ವಿಲಾಸದಿಂದ ತಿರುಗಬೇಕಾಗ್ತದ ಅಂತ ಸಂದರ್ಭದೊಳಗ ಅಲ್ಲೆಲ್ಲಾ ತಿರುಗಿ ಬರಾಕಿ. ಹೌದು. ಒಂದಾನೊಂದು ದಿನ ಏನಾಯ್ತಪ್ಪ ಅಂತ ಕೇಳಿದ್ರ ಏನಾಯ್ತ್ರಿ ಸರ? ಹಿಂಗ ತಿರುಗ್ಕೋತ ಹೋಗುವೊಳಗೆ ಇಂತ ಒಂದು ದಂಡಕಾರಣ್ಯದೊಳಗ ಏನಾಗಿತ್ತು ಮಾತಾ? ಯಾರಿಲ್ಲಿ ಇಬ್ಬರೇ ಗಂಡ ಹೆಂಡತಿ ಅದಾರಲ್ಲ, ಯಾರ ಅಂತೇಳಿ ತಿಳ್ಕೊಂಡಕ್ಕಿಗೆ. ಹೌದು. ಆ ಸೂರ್ಪನ್ನಕ್ಕೆ ರಾಮನ ಒಂದು ದೃಷ್ಟಿಯನ್ನ ನೋಡಿದಳು. ಅವಾಗ ಏನಾಯ್ತ್ರಿ ಸರ? ಆ ರಾಮನ ಮನೋಹರವಾದಂತ ರೂಪ ಲಾವಣ್ಯಕ್ಕೆ ಮನಸ್ಸು ಹೊತ್ತು ಬಿಟ್ಲಿಕ್ಕೆ ಹೌದು ಹೌದು ರಾಮನ ಮೇಲೆ ಮನಸ್ಸು ಮಾಡಿದಳು. ರಾಮನನ್ನ ನಾ ಮದುವೆ ಆಗ್ಬೇಕಂತ ಹೇಳಿ ತಿಳ್ಕೊಂಡ ರಾಮನ ಮನಸ್ಸು ಮಾಡಿ ಏನ್ ಮಾಡ್ತಾಳ್ರಿಪ್ಪ? ರಾಮನ ಹಂಗಾಗಿ ಕಾಡ್ಲಕತ್ತಳಕ್ಕೆ. ಹೌದೌದೌದು. ಆ ಸೀತಾದೇವಿನ ತಗೊಂಡು ಏನ್ ಮಾಡ್ತೆ? ಏನ್ರಿಪ್ಪ? ನಾ ಅಕ್ಕಿನ್ಕಿನ ಚಂದ ಅದೇನೆ. ನಮ್ಮ ಅಣ್ಣ ಸುವರ್ಣ ಲಂಕೆ ಬಂಗಾರದ ಲಂಕೆ ಅದ. ಹೌದು. ನಿನಗೆ ಏನು ಬೇಕು ಬೇಕಾದ್ದೇ ಕೊಡ್ತೇನೆ. ನಾರು ಮಡಿಗಳನ್ನು ಹುಟ್ಟಿ ಇಂತ ಒಂದು ಅರಣ್ಯದೊಳಗೆ ತಿರುಗುವಂತದ್ದು ನಿನಗೇನು ಬಂದದ? ಹೌದೌದು. ನಿನಗೆ ಏನು ಬೇಕು ಕೇಳ ಬೇಕಾದ ಕೊಡ್ತೇನೆ, ಕರೆ ನನ್ನ ಮದುವೆ ಮಾಡ್ಕೋ. ಮಾಡ್ಕೊಳ್ಳೋ ಯಾವಾರ ಹಿಂಗ ಸಂತೋಣ. ಹೌದೌದು. ಯಾವಾರ ಹಿಂಗ ಬರ್ತಾವ್ರಿಪ್ಪ ಇವು. ಮಾಡ್ಕೋತ ಗಂಟು ಬಿದ್ದಳು. ರಾಮ ಹೆಣ್ಣು ಮಕ್ಕಳ ಮೇಲೆ ಕೈ ಎತ್ತಿದ್ಲಿವ. ರಾಮ ಹೌದೌದು. ಅವಾಗ ಏನ್ ಮಾಡ್ದ? ಏನ್ರಿಪ್ಪ? ಈಕೆ ಹಿಂಗಾದ್ರೆ ನನ್ನ ಕೈ ಬಿಡುವಲ್ಲ ತಿಳ್ಕೊಂಡು ಅದೇ ಪರ್ಣ ಕೊಟ್ಟಿರೋದ ಮುಂದೆ ಸ್ವಲ್ಪ ದೂರದೊಳಗೆ ಲಕ್ಷ್ಮಣ ಏನ್ ಮಾಡ್ತಾನ್ರಿಪ್ಪ? ಲಕ್ಷ್ಮಣ ಒಂದು ಮರದ ನೆರಳಿ ಕೂತಿದ್ದ. ಹೌದೌದು. ಅವನ್ ಇನ್ನೂ ಮದುವೆ ಆಗಿಲ್ಲ. ಅವನಿಗೆ ಹೋಗಿ ಕೇಳ ನಿನ್ನ ಮದುವೆ ಆದ್ರೂ ಆಗ್ಬಹುದಂತ. ಅವಾಗ ಏನಾತ್ರಿಪ್ಪ? ಅವಾಗ ಆ ಸೂರ್ಯಪನ್ನಕ್ಕೆ ಏನ್ ಮಾಡಿದಳಪ್ಪ ಅಂತಂದ್ರ ಏನ್ರಿ ಸರ? ರಾಮನನ್ನ ಅಲ್ಲೇ ಬಿಟ್ಟು ಲಕ್ಷ್ಮಣನ ಕಡೆ ವಾದಲಿಕ್ಕೆ. ಹೌದು. ಅವನು ಲಕ್ಷ್ಮಣನು ಕೂಡ ಅತಿವ ಸೌಂದರ್ಯವಂತನಿದ್ದ. ಅವ ಹೋದ್ರೆ ಏನಾಯ್ತು, ಇವನರ ಮದುವೆ ಮಾಡ್ಕೋಬೇಕಂದಳಕಿ. ಅವರ ಹೋದ್ರೆ ಇವನರ ಮದುವೆ ಮಾಡ್ಕೋಬೇಕಂತೇಳಿ
ಆ ಲಕ್ಷ್ಮಣಗೂ ಕೂಡ ಗಂಟು ಬಿದ್ದಳೆ. ಹಾ ಹಾ ಅವಂಗೂ ಬಿಡ್ಲಿಲ್ಲ. ನಿನಗೇನು ಬೇಕು ಬೇಕಾದ್ದೇ ಕೊಡಿಸ್ತೀನ. ಹೌದು. ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಇಡೀ ಅರಣ್ಯವನ್ನೇ ನಿನ್ನ ಹೆಸರಿಗೇನೆ. ಹೌದೌದು. ನಿನಗೆ ನೀನೇ ಇದಕ್ಕೆ ರಾಜನಾಗು. ಹಾ ಇಂಥದ ಒಂದು ಅರಣ್ಯದೊಳಗೆ ಹಿಂಗೆ ತಿರುಗುದು ಏನು ಬಂದದ. ಹೌದು. ಗಂಟು ಬಿದ್ದಳು ಎಷ್ಟೇ ಹೇಳಿದ್ರು ಕೇಳಿಲ್ಲ. ಲಕ್ಷ್ಮಣ ಏನ್ ಮಾಡಿದನಪ್ಪ ಅಂತಂದ್ರ ಏನ್ರಿ ಸರ ತನ್ನ ಕೈಯೊಳಗಿರುವಂತ ಖಡ್ಗದಿಂದ ಒಂದು ಮೂಗು ಕೊಯ್ದು ಬಿಟ್ಟ ಹೆಣ್ಮಗಳದು. ಅವಾಗ ಏನಾತ್ರಿಪ್ಪ? ಯಾವಾಗ ಲಕ್ಷ್ಮಣ ಮೂಗು ಕೊಯ್ದ ನೋಡು, ಹಾ ಹಾ ಈ ಅವಮಾನವನ್ನ ಈ ಸೇಡವನ್ನ ಹೆಂಗರ ಮಾಡಿ ನಾ ತೀರಿಸ್ಕೋಬೇಕಂತ ಹೇಳಿ ತಿಳ್ಕೊಂಡು ಹೋಗಿ ತನ್ನ ಅಣ್ಣ ರಾವಣಗೆ ಇದೆಲ್ಲವನ್ನ ಹೇಳಿದಲಕ್ಕೆ ನಡೆದಂತ ಕಥೆಯನ್ನ. ಅವಾಗ ಏನಾತ್ರಿಪ್ಪ? ಅವಾಗ ಯಾವಾಗ ನನ್ನ ತಂಗಿ ಮೇಲೆ ಅವ ಕೈ ಮಾಡ್ಯಾನಂದ್ರ ಅವ್ರನ್ನ ಬಿಡಬಾರ್ದು ಅಂತ ಹೇಳಿ ತಿಳ್ಕೊಂಡು ರಾವಣ ಶೇಡಿಟ್ಟ. ಹೌದ್ರಿಪ್ಪ. ಹೌದು. ರಾವಣ ಶೇಡಿಟ್ಟು ಹಾ ಏನ್ ಮಾಡಿದ್ರಪ್ಪ ಅಂತಂದ್ರ ಏನ್ರಿಪ್ಪ ಬಂದ ಮುಂದೆ ಏನಾಯ್ತಪ್ಪ ಅಂತಂದ್ರ ಹಿಂಗ. ಹೌದು. ಆ ಮಾಡುವುದರಿಂದ ರಾಮಾಯಣನೇ ಆಗಿ ಹೋಗೈತಿ ಮುಂದೆ. ಹೌದ್ರಿಪ್ಪ. ಹೌದು. ಮುಂದೆ ಏನಾಗ್ಯದಪ್ಪ ಅಂತಂದ್ರ ಏನ್ರಿ ಸರ? ಚಂದ್ರಸೇನೆ ಅನ್ನುವಂತ ಹೆಣ್ಣು ಮಗಳು ರಾಮನನ್ನು ನೋಡಿ ರಾಮನ ಜೊತೆ ಒಂದು ರಾತ್ರಿ ನಾ ಕಳಿಬೇಕಂತೇಳಿ ಮನಸ್ಸು ಮಾಡಿದಳತ್ ನೋಡಿಕೆ. ಮನಸ್ಸ ಇರಾವಣ ಅನ್ನುವಂತವ್ರು ಅದಾರ. ಹೌದೌದು. ಗಂಡದೇರವ್ರು. ಹೌದ್ರಿಪ್ಪ. ಗಂಡ ಇದ್ರೂ ಕೂಡ ಪರಪುರುಷನ ಮೇಲೆ ಮನಸ್ಸು ಮಾಡ್ಯಾಳಿಕೆ. ಹೌದ್ರಿಪ್ಪ. ಮನಸ್ಸು ಮಾಡಿ ಏನ್ ಮಾಡಿದಳಪ್ಪ ಅಂತಂದ್ರ ಏನ್ರಿ ಸರ? ಅಲ್ಲಿ ಐರಾವಣ ಏನ್ ಮಾಡಿದ್ರಪ್ಪ ಅಂತಂದ್ರ ಏನ್ರಿಪ್ಪ? ರಾಮ ಲಕ್ಷ್ಮಣರನ್ನ ಒಯ್ದು ಪಾತಾಳದೊಳಗೆ ಇಟ್ಟಿದ್ರು ಅವ್ರು. ಹೌದು. ಆ ಪಾತಾಳದೊಳಗಿಂದ ಮರಳು ತರಬೇಕಾದ್ರ ಏನ್ ಮಾಡ್ತಾರಿಪ್ಪ? ಹನುಮಂತ ಹೋದ ಅಲ್ಲಿಗೆ. ಹೌದೌದು. ಹನುಮಂತ ಅಲ್ಲಿಗೆ ಹೋದ ಪಾತಾಳಕ್ಕೆ ಹೋಗಿ. ಹೌದು. ರಾಮ ಲಕ್ಷ್ಮಣರು ಎಲ್ಲದಾರ ಅನ್ನುವಂಥದ್ದು ಶೋಧ ಮಾಡೋ ಶಕ್ತಿ ಇವ್ಗೂ ಆಗ್ಲಿಲ್ಲ. ಹೌದೌದು. ಅವಾಗ ಏನ್ ಮಾಡ್ತಾನ್ರಿಪ್ಪ? ಅವಾಗ ಚಂದ್ರಸೇನೆ ಅನ್ನುವಂತ ಹೆಣ್ಣು ಮಗಳು ಹೇಳಿದಳು ಅವನಿಗೆ. ಏನಂತ ಹಿಂಗ ಒಂದು ಆ ನಗರದೊಳಗ ಇಂಥ ದೇವಿ ಗುಡಿ ಒಳಗ ರಾಮ ಲಕ್ಷ್ಮಣರನ್ನ ಕಟ್ಟಿ ಹಾಕ್ಯಾರ. ಅವ್ರನ್ನ ನೀ ಬಿಡಿಸ್ಕೋಬೇಕಾದ್ರ ಏನ್ ಮಾಡ್ಬೇಕು ಯಪ್ಪ? ಶ್ರೀರಾಮಚಂದ್ರ ಒಂದು ದಿನ ನಾನು ಜೋಡಿ ರಂಗ ಮಾಡ್ಬೇಕು ನೀ ಅದಳಕಿ. ಅವಾಗ ಏನಾತ್ರಿ ಸರ? ಇವ ಹನುಮಂತ ಕೆಲಸ ಆದ್ರೆ ಸಾಕಂದ ಇವ. ಅವಾಗ ಏನ್ ಮಾತು ಕೊಟ್ಟಂದ್ರಕಿಗೆ. ಏನ್ರಿ ಸರ? ಆಯ್ತು, ನನ್ನ ರಾಮನ ನಿನ್ನ ಮಂಚಕನ ಕಳಿಸ್ತೇನೆ. ಹೌದು. ಕರೆ ಆ ರಾಮ ಬಂದಾಗ ಏನು ವಿಘ್ನ ಆಗಬಾರ್ದು. ಒಂದು ವೇಳೆ ಏನಾದ್ರೂ ವಿಘ್ನ ಆಯ್ತು, ಹೌದು, ನಿನ್ನ ಕೆಲಸ ಈಡೇರಂಗ್ಲ ಹೇಳ್ದವ. ಹೌದ್ರಿಪ್ಪ. ಆದ್ರಾಯ್ತ ಒಪ್ಕೊಂಡ್ಲಕ್ಕಿ. ಅವಾಗ ಏನಾತ್ರಿ ಸರ? ಅವಾಗ ಇಂಥ ದೇವಾಲಯದೊಳಗದಾರ ಹಿಂಗೆ ಬಿಡಿಸ್ಕೊಂಬ ಎಲ್ಲ ವಿಸ್ತಾರವನ್ನ. ಹೌದು. ಹೇಳಿದಳು. ಮುಂದೆ ಹೋಗಿ ಹನುಮಂತ. ಹೌದು. ಆ ದೇವಾಲಯದ ಏನ್ ಮಾಡಿದಪ್ಪ ಅಂತ ಅವ್ರ ಬಾಕಲವನ್ನ ತೆಗದ ಮುಂದ. ಹೌದು. ಆ ಚಂದ್ರಸೇನೆ ಏನ್ ಹೇಳಿದಳಲ್ಲ ಹಂಗ ರಾಮ ಬಂದ. ಹೌದು. ಅವಾಗ ಹನುಮಂತ ಗುಂಗಿ ಒಳಗ ಮಂಚವನ್ನೆಲ್ಲ ಪೂರ ತಿಂದ್ಬಿಟ್ಟಿದ್ದಾವ. ಅವಾಗ ರಾಮ ಬಂದ ಮಂಚಕ್ಕೆ ಕಾಲ್ ಹತ್ತ ಮಂಚ ಮುರಿದು ಬಿತ್ತು. ಹೌದು. ಯಾವಾಗ ನಾ ಏಕಪತ್ನಿ ವ್ರತಸ್ತಾ ಇದೀನಿ, ಒಬ್ಬಕ್ಕಿ ಜೋಡಿನೇ ಜೀವನ ಮಾಡ್ಬೇಕಂತೇಳಿ ಏನ್ 7ನೇ ಅವತಾರದಲ್ಲಿ ಇದ್ರೊಳಗೆ ಧಾರಣ ಮಾಡ್ಕೊಂಡು ಬಂದೀನಿ. ಹೌದು. ಪರಸ್ತ್ರೀಯರನ್ನ ಎಂದಿಗೂ ನೋಡಂಗಿಲ್ಲ ಅಂತ ಹೇಳಿ ತಿಳ್ಕೊಂಡ. ಹೌದೌದು. ರಾಮ ಹೊರಗೆ ಬಂದ. ಹಿಂಗ ನೋಡುವುದರಿಂದ ಬಹಳ ಶ್ರೇಷ್ಠ ಅನ್ನುವಂಥದ್ದು, ಮಾಡುವುದರಿಂದ ಬಹಳ ಕೆಡಕಗಳಾಗ್ಯಾವ ಅನ್ನುವಂತ ಮಾತು ಹೇಳಿ ನಮ್ಮ ಗುರುಗಳು ಹೆಂಗಿನ ಬರ್ತಾರ. ನೋಡ್ಲಾರೆ ಹೆಂಗ ಮಾಡಿದ್ರ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಆ ಗಾಂಧಾರಿ ಏನು ಧೃತರಾಷ್ಟ್ರನ ಹೆಣ್ತಿದ್ದಳು ನೋಡು. ಧೃತರಾಷ್ಟ್ರ ಹುಟ್ಟು ಕೂಡ ಇದ್ದ. ಹೌದು. ಈಕೆ ಏನ್ ಮಾಡಿದ ಹೆಣ್ಣು ಮಗಳು? ಏನ್ರಿಪ್ಪ? ನನ್ನ ಗಂಡ ಪತಿದೇವರಿಗೆ ಕಣ್ಣು ಕಾಣುದಿಲ್ಲ ಅಂದ್ರ ನನಗರ ಯಾಕೆ ಕಣ್ಣು ಬೇಕಂತ ಹೇಳಿ ತಿಳ್ಕೊಂಡು ಕಣ್ಣಿಗೆ ಅರಿವಿ ಕಟ್ಕೊಂಡ್ಲಿಕ್ಕೆ. ಹೌದೌದೌದು. ಕಣ್ಣಿಗೆ ಅರಿವಿ ಕಟ್ಕೊಂಡ್ಲಕ್ಕರೆ 101 ಮಂದಿ ಮಕ್ಕಳನ್ನ ಹಡದಾರ. ಕರೆ ಮಕ್ಕಳಿಗೆ ಸನ್ಮಾರ್ಗ ಅನ್ನೋದು ಇವ್ರಿಬ್ರು ಕಣ್ಣು ಕಟ್ಕೊಂಡು ಏನಿಲ್ಲ, ಅವ್ರಿಗೆ ಸನ್ಮಾರ್ಗ ಅನ್ನುವಂಥದ್ದೇ ತೋರಿಸಲಿಲ್ಲ ಇವ್ರು. ಹೌದು. ಮುಂದೆ ಏನಾದ್ರು ಮಕ್ಕಳು ಏನ್ರಿಪ್ಪ? ಹೆಂಗಾರ ತಿನ್ನೋದು ಹೆಂಗಾರ ಬೆಳೆದು ಮಾಡಿ ಏನಾಗ್ಯದಪ್ಪ ಅಂತಂದ್ರ ಜರ ಗಂಡಗ ಕಣ್ಣಿಲ್ಲ ತಾರೆ ಕಣ್ಣು ತರ್ಕೊಂಡು ಮಕ್ಕಳಿಗೆ ಒಂದು ದಾರಿ ತೋರಿಸಿದ್ಲಪ್ಪ ಅಂತಂದ್ರ ಏನಾಗ್ತಿತ್ರಿಪ್ಪ? ಮಾತಾ ಅಲ್ಲಿ ಏನಾಗ್ತಿತ್ತಪ್ಪ ಅಂತಂದ್ರ ಏನ್ರಿಪ್ಪ? ಒಂದು ಒಳ್ಳೇದಾಗ್ತಿತ್ತು ಅದು. ಹೌದೌದು. ಇವ್ರು ನೋಡೇಬಾರ್ದು ಅಂತ ಹೇಳಿ ಇಬ್ರು ಗಂಡ ಹೇಳ್ತಿ, ಗಂಡಗಂತೂ ಕಣ್ಣು ಹೋಗಿದ್ದು ಹೆಂಡತಿ ಕಣ್ಣು ಕಟ್ಕೊಂಡಾಳ. ಹೌದು. ನೋಡ್ಲಾರ್ಕ ಏನಾಗ್ಯದ ಮಹಾಭಾರತ ಆಗಿ ಹೋಗ್ಯದ ಅನ್ನುವಂತ ಮಾತು ಹೇಳಿ ಇನ್ನ ನಮ್ಮ ದಂದರ್ಗಿ ಗುರುಜಿ ಅವರು ಮುಂದಿನ ಸಂಧಿಗೆ ಅವ್ರಿಗೆ ಎಷ್ಟು ನಿಲುಕ್ತದ, ಎಷ್ಟು ಭಗವಂತ ಬುದ್ಧಿ ಕೊಟ್ಟಾನ ಅಷ್ಟು ಮಾತಾಡ್ಕೊತ ಬರ್ತಾರ. ಮಾಡೋದ್ರಿಂದ ಏನೇನು ಯಾರು ಮುಕ್ತಿ ಹೊಂದ್ಯಾರ ಅನ್ನುವಂತ ವಿಚಾರವನ್ನ ಹೇಳ್ಕೊತ ಬರ್ತಾರ ಅನ್ನುವಂತ ಮಾತು ಹೇಳಿ ಯಾಕಂತಂದ್ರೆ ಸಮಯ ಬಹಳ ಆಗ್ಯದಂತ ನಾವು ಅನ್ಕೊಂಡೇವಿ. ಇನ್ನ ಯಥಾ ಪ್ರಕಾರ ಒಂದು ಸತ್ಯ ಸುಂದರವಂತ ಚಾಲ ಹಾಡಿ ಚಾನ್ಸ್ ನಮ್ಮ ಸರ್ಜೋಡಿ ಕಲಾವಂತರಿಗೆ ಹೋಗ್ತದ. ಸಭಾ ಹಿಂಗ ಹೊತ್ತೊಂಡು ಮಟ್ಟ ಶಾಂತತೆ ಕಾಪಾಡ್ರವ.
ಎದ್ದು ಹೋಗ್ಬೇಡ್ರಿ ಮನೆಗೆ ಮಕ್ಕೋಬೇಡ್ರಿ. ದಂಡ ಬೀಳತ್ತರು ಮುಂಜಾನೆ 500 ರೂಪಾಯಿ ಒಬ್ಬವ್ರಿಗೆ. ಹಾಂ ಮತ್ತು 2000 ರೂಪಾಯಿ ಫ್ರೀನ. ನಮ್ಮ ದೇವ್ರು ಒಂದು 90 ಫ್ರೀ ಮಾಡಿಲ್ಲ.